ಶುಭೋದಯ ಎಲ್ರಿಗೂ. ನಾವೀಗ ಬೆಳಿಗ್ಗೆ ನಾನು ಎದ್ದಿದ್ದೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಮಲ್ಕೊಂಡಿದ್ದಾರೆ. ರಾತ್ರಿ ಎಲ್ಲ ಫುಲ್ಲು ಮಾತಾಡಿಕೊಂಡು ಈಗ ಮಲಗಿದ್ದಾರೆ, ಮಾತಾಡಿಕೊಂಡು ಮಲಗಿದ್ದಾರೆ. ಈಗ ನೋಡಿ ನಮ್ಮ ತೋಟದ ಬಗ್ಗೆ ಸ್ವಲ್ಪ ನಮ್ಮ ಮಾಮ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿ ಪವನ್ ಮಾಮ, ಇಲ್ಲೇ ಏನು ಮಾಡಿಸ್ತಿದ್ದೀರಾ? ಹೈ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವಿಲ್ಲಿ ಆನಿಕಲಲ್ಲಿ ಪ್ರತಿ ಸತಿ ತರಕಾರಿ ಹಾಕ್ತಾಯಿದ್ದೆ. ಈ ಸತಿ ಫಾರ್ ಎ ಚೇಂಜು ತರಕಾರಿ ಬದಲು ಹೂವು ಹಾಕೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಕ್ಯಾಮ್ರಾ ಟರ್ನ್ ಮಾಡಿ ನೋಡಿ. ಇದೆ ಈ ಥರ ನಾವು ಫಸ್ಟು ಬೆಡ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ಸಾವಂತಿಗೆ ಹೂವು ಹಾಕೋಣ ಅಂದ್ಬಿಟ್ಟು. ಸೊ ಸಾವಂತಿಗೆ ಹೂವು ಹಾಕೋಕ್ಕೆ ಈ ಥರ ಫಸ್ಟು ಪ್ರಿಪೇರ್ ಮಾಡಿಕೊಂಡು ಪೈಪ್ಲೈನ್ ಎಲ್ಲ ಹಾಕ್ಕೊಂಡು ಇನ್ನೇನು ಹೂವು ಹಾಕಬೇಕು. ಇದಕ್ಕೆ ಮಲ್ಚಿಂಗ್ ಅಂತ ಮಾಡ್ತಾರೆ, ಒಂದು ಕವರ್ ಹಾಕ್ಬಿಟ್ಟು. ಅದು ಹಾಕೋಣ ಅನ್ನೋ ಅಷ್ಟರಲ್ಲಿ ಮಳೆ ಬಂದುಬಿಡ್ತು, ಕೆಲಸ ಎಲ್ಲ ಪಾಸು. ಈಗ ಮತ್ತೆ ಬಿಸಿಲು ಬಂದು ಲೈಟಾಗಿ ಒಣಗೋವರೆಗೂ ಕಾಯಬೇಕು. ಅಲ್ಲಿ ನೋಡಿ ಮಳೆ ಬಂದುಬಿಟ್ರೆ ಹೆಂಗಾಗ್ಬಿಡುತ್ತೆ, ಫುಲ್ಲು ಕೆಸರು ಆಗ್ಬಿಟ್ಟಿದೆ ಇಲ್ಲೆಲ್ಲ. ಅಲ್ಲಿ ನೋಡಿ ಹಿಂದೆ ಅಂತೂ ಹೆಂಗಾಗ್ಬಿಟ್ಟಿದೆ ನೋಡಿ, ಫುಲ್ಲು ಈ ಥರ ಆಗ್ಬಿಡುತ್ತೆ. ಈಗ ನಾವು ಮಣ್ಣು ಒಣಗೋವರೆಗೂ ಏನು ಮಾಡೋಕ್ಕಾಗಲ್ಲ, ಹೆಜ್ಜೆ ನಡೆಯೋಕ್ಕೂ ಕಷ್ಟ. ಆದರೆ ಒಳ್ಳೇದು, ಮಳೆ ಬರದೆ ಭೂಮಿ ಎಲ್ಲ ಒಣಗೋಗಿತ್ತು. ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸ್ತಿದ್ದಾರೆ ನೋಡಿ. ಕೃಷಿ ಹೊಂಡ ಇದ್ದರೆ ಭಾಳ ಅನುಕೂಲ ನಮಗೆಲ್ಲ. ನೋಡಿ ಈ ಥರ ಬೇಸಿಕ್ ಸೆಟಪ್ ಮಾಡ್ಕೊಂಡಿದ್ರೆ ನಮಗೆ ಏನಾದರೂ ಬೆಳೆಯೋದಕ್ಕೆ ಚೆನ್ನಾಗಿರುತ್ತೆ. ಪೈಪ್ಲೈನ್ ಎಲ್ಲ ಇರಿಗೇಷನ್ನು ತುಂಬ ಇಂಪಾರ್ಟೆಂಟು. ನೋಡಿ, ಲಾಸ್ಟ್ ಟೈಮು ರುದ್ರಾಕ್ಷಿ ಮರ ತೋರಿಸಿದ್ದೆ. ರುದ್ರಾಕ್ಷಿ ಮರ, ನವಗ್ರಹ ಎಲ್ಲರೂ ಕೇಳ್ತಿದ್ರು ಎಕ್ಸ್ಪ್ಲೈನ್ ಮಾಡಿ ಅಂದ್ಬಿಟ್ಟು ಬಿಟ್ಟೆ ಲಾಸ್ಟ್ ಟೈಮು. ಈ ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಹಾಂ ಫ್ರೆಂಡ್ಸ್, ನೋಡಿ ಇದು ನವಗ್ರಹ ಗಿಡಗಳು. ಎಲ್ಲ ಗ್ರಹಗಳಿಗೂ ಅದರದ್ದೇ ಆದಂಥ ಒಂದು ಪ್ರತ್ಯೇಕವಾಗಿ ಒಂದು ಗಿಡ ಮರ ಇರುತ್ತೆ. ಅದನ್ನು ನಾವು ನವಗ್ರಹದ ಸುತ್ತ ಬದಲು ಅದರ ಜೀವಂತ ಸ್ವರೂಪ ಅನ್ಕೋಬೋದು. ಇದನ್ನು 9 ಗ್ರಹಗಳಿದೆ, 9 ಅದರ ಪ್ರಕಾರ ಮರಗಳು. ಇದು ರುದ್ರಾಕ್ಷಿ ಮರ. ಇದು 3 ಮುಖದ ರುದ್ರಾಕ್ಷಿ. ಇದು ಯಾವಾಗಲೂ ನಮ್ಮ ತಂದೆಯವರು ಡೆಹ್ರಾಡೂನಿಂದ ತಂದಿದ್ದು ಸಸಿ. ಅದನ್ನು ನೆಟ್ಟು ಅದು ದೊಡ್ಡದಾಗಿ ನಾವು ಅಲ್ಲಿ ಮನೆ ಶಿಫ್ಟ್ ಮಾಡಬೇಕಾಗಿತ್ತು. ಅಲ್ಲಿ ಮರ ಆಗಿರೋದನ್ನು ಕಟ್ಟಿ ಮಾಡ್ಕೊಂಡು ಇಲ್ಲೇ ಹಾಕಿ ಬೆಳೆಸ್ತಾ ಇದ್ದೀವಿ. 2 ಮರ ಇದೆ ಅಲ್ಲಿ. ಇದರಲ್ಲಿ ರುದ್ರಾಕ್ಷಿ ಬಿಡುತ್ತೆ ನೋಡಿ. ಇಲ್ಲಿ ಹೂವು ಆಗಿದೆ. ಇದೆಲ್ಲ ರುದ್ರಾಕ್ಷಿಗಳಾಗುತ್ತೆ. ಅದು ನಮ್ಮ ಮನೆ, ಇದು ತೋಟ. ಇವರು ಶಿವಪ್ಪ ಅಂದ್ಬಿಟ್ಟು, ಇವರೇ ಮೇಯ್ನು ಇಲ್ಲಿ ಎಲ್ಲ ನೋಡ್ಕೊಳ್ಳೋದು. ಹಾಯ್ ಏನು ಶಿವಪ್ಪ. ನೋಡಿ ಹಿಂಗಿರುತ್ತೆ ತೋಟ ಮಾಡೋದು. ಇದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸು, ಎಲ್ಲರೂ ಮಾಡ್ಬೋದು. ಏನಿಲ್ಲ ಅಂದ್ರೂ ನೀವು ಜಾಗನೇ ಬೇಕಂತಿಲ್ಲ. ನೀವು ಸಣ್ಣ ಪುಟ್ಟ ತರಕಾರಿಗಳ ಥರ ಈ ಸೊಪ್ಪು ಎಲ್ಲ ಮನೇಲೇ ನಾವು ಒಂದು ಚಿಕ್ಕ ಬಕೆಟ್ ಅಥವಾ ಟಬ್ ಬರುತ್ತೆ, ಅದಕ್ಕೋಸ್ಕರನೇ ಅದರಲ್ಲೇ ನಾವು ಎಷ್ಟೋ ಗಿಡಗಳು ಬೆಳೆಸ್ಕೋಬೋದು. ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಟ್ರೈ ಮಾಡಿ, ಮತ್ತೆ ಅದ್ರ ಬಗ್ಗೆ ಮೋರ್ ಡೀಟೇಲ್ಸ್ನ ನಾವು ತಿರ್ಗಿ ಅಪ್ಲೈ ಮಾಡ್ತೀವಿ. ನೋಡಿ ಮಳೆ ಬಂದ್ಬಿಟ್ಟು ಎಷ್ಟು ಕ್ಲೇ ಥರ ಆಗ್ಬಿಟ್ಟಿದೆ. ಎಲ್ಲ ಅಂಟ್ಕೋತಿದೆ ಮಣ್ಣು. ಇಲ್ಲಿ ನೋಡಿ, ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಕೃಷಿ ಹೊಂಡ. ಈ ಕೃಷಿ ಹೊಂಡ ತುಂಬ ಕೆಲ್ಸಕ್ಕೆ ಬರುತ್ತೆ ನಮಗೆ. ಮಳೆಗಾಲದಲ್ಲಿ ನಾವು ಎಲ್ಲ ತೋಟದಲ್ಲಿ ಸ್ಲೋಪ್ ಇರೋ ಕಡೆ ನಾವು ಕರೆಕ್ಟಾಗಿ ರೈನ್ ಕಲೆಕ್ಟ್ ಆಗೋ ಥರ ಜಾಗದಲ್ಲಿ ಮಾಡಿಬಿಟ್ರೆ, ಹೇಳ್ತೀನಿ, ಈ ಮಳೆ ಬಂದಾಗ ಈ ಹೊಂಡ ಒಂದ್ಸತಿ ತುಂಬೋಗ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನಮಗೆ ನೀರು ಅಂದರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಇದ್ರೂ ಈ ಹೊಂಡದಲ್ಲಿ ನೀರು ಸ್ಟಾಕ್ ಇಟ್ಕೊಂಡಿದ್ರೆ ತುಂಬ ಯೂಸ್. ನಾವು ಯಾವ ಬೆಳೆ ಬೆಳೆಸ್ಬೇಕಾದ್ರೂ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ನೀರಿದೆ ಅಂತ. ಹಾಗಾಗಿ ಈ ಥರ ಹೊಂಡ ಮಾಡೋದು ಇಂಪಾರ್ಟೆಂಟ್. ನಾವಿಲ್ಲಿ ಮಾಡಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಅಷ್ಟರಲ್ಲಿ ಮಳೆ ಬಂದುಬಿಟ್ಟಿದೆ. ಮಳೆ ಬಂದಮೇಲೆ ಇದಕ್ಕೊಂದು ಟಾರ್ಪಲ್ ಏನಾದರೂ ಹಾಕಿ ಪಂಪ್ ಸೆಟ್ ಹಾಕಬೇಕು. ಆವಾಗ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ನೀರನ್ನ. ನೋಡಿ ಈ ಥರ ಮಲ್ಚಿಂಗ್ ಮಾಡ್ತಾರೆ, ಅಂದರೆ ನೀರು ಜಾಸ್ತಿ ಹೋಗದೇ ಇರಲಿ, ಗಿಡ ಬೆಳವಣಿಗೆಗೆ ಚೆನ್ನಾಗಿರಲಿ ಅಂತ ಈ ಥರ ಕವರ್ಸ್ನ ಹಾಕ್ತೀವಿ. ಆ ಥರ ಇದು ದಿಬ್ಬ ಮಾಡ್ಕೊಂಡ್ಮೇಲೆ ಈ ಥರ. ಅದಾದಮೇಲೆ ಎಲ್ಲೆಲ್ಲಿ ಗಿಡ ಹಾಕಬೇಕೋ ಅಲ್ಲಿ ಆ ಥರ ಹೋಲ್ಸ್ ಮಾಡ್ಕೋತೀವಿ. ನೆಕ್ಸ್ಟ್ ಒಂದು ನೋಡಿ, ಇಲ್ಲಿ ಹೋಲು 1 ಫೀಟಿಗೆ 1 ಗಿಡ ಲೆಕ್ಕ. ಸೊ ಅದು ಚಿಕ್ಕ ನಾರಿರುತ್ತೆ, ನಾರನ್ನ ನೆಟ್ಬಿಟ್ಟು ಸ್ವಲ್ಪ ದಿನ ಜಾಸ್ತಿ ಮೇಂಟೈನ್ ಮಾಡಬೇಕು ಕರೆಕ್ಟಾಗಿ. ಹಾಗೆ ಮಾಡಿದ್ರೆ ಒಂದು 2.5 ತಿಂಗಳು 3 ತಿಂಗಳೊಳಗಡೆ ಹೂವು ಬರೋಕ್ಕೆ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ. ಅವಾಗ ಚೆನ್ನಾಗಿ ಡ್ರಿಪ್ಸ್ ಗೊಬ್ಬರ ಬಿಟ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ ಇದು ನಾಟಿ ಕೋಳಿಗಳು ಸಾಕಿದ್ದೀವಿ.
ಎಸ್, ಸುಮಾರು ಇದೆ, ಎಲ್ಲ ಅಲ್ಲೆಲ್ಲ ಹೋಗಿದೆ. ಅದಕ್ಕೆ ಅಂತ ಯೂಸ್ ಮಾಡಿರ್ತೀವಿ. ಡೇ ಟೈಮಲ್ಲಿ ಆಚೆ ಬಿಟ್ಬಿಡೋದು. ನೋಡಿ, ಅದು ನೆನ್ನೆ ಹಾಕಿರೋದು ಮರಿಗಳಲ್ಲಿ. ಇಲ್ಲಿ 4 ಮರಿ ಆಗಿತ್ತು, 1 ಮರಿ ಏನೋ ಹೊಟ್ಟೋಗಿದೆ ಅಲ್ಲ ಶಿವಪ್ಪ? ಎಲ್ಲ ಇದು ಕಂಪ್ಲೀಟ್ ಇನ್ಚಾರ್ಜ್ ಶಿವಪ್ಪ. ಕೋಳಿಗೆ ಹಾಕೋದು ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಶಿವಪ್ಪನೇ ಏಕೈಕ ವ್ಯಕ್ತಿ ಇದನ್ನು ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಕಲರ್ದು ಒಂದೆರಡು ತಂದಿದ್ದಾರೆ ಮಕ್ಕಳು ಆಟ ಆಡೋಕ್ಕೆ ಅಂತ. ವಾವ್, ನೋಡಿ, ಇದೇ 4 ಸಸಿ. ಈ ಸಸಿಗಳನ್ನೇ ಶಾಮಂತಿಗೆದ ಅಲ್ಲಿ ಹಾಕೋದು ನಾವು. ಸೊ ಇದನ್ನ ನೀವು ಟ್ರೈ ಮಾಡಿದ್ರೆ ಮನೇಲೂ ಬೇಕಾಗಿರೋ ಥರ ಬೆಳೆಸ್ಕೋಬೋದು. ಅದಕ್ಕೆ ತಕ್ಕಂತೆ ಒಂದು ಬೇಸ್ ಬೌಲ್ ಇದ್ರೆ, ಅಂದರೆ ಒಂದು ಟಬ್ ಥರ ಬರುತ್ತೆ. ಇದು ಹಸುವಿಗೆ ಅಂತ ಮಾಡಿರೋದು ಗೂಡು. ಬಟ್ ಸದ್ಯಕ್ಕೆ ಹಸು ಇಲ್ಲ, 2 ದಿನ ತರಬೇಕು. ಇಲ್ಲಿ ನೋಡಿ, ಮಾವಿನ ಹಣ್ಣೆಲ್ಲ ಬೆಳೆದಿದೆ. ಇಲ್ಲಿ ಮಾವಿನ ಹಣ್ಣು ಗಿಡ ಇದೆ. ಮತ್ತೆ ಎಷ್ಟು ಪವನಮ್ಮ ಎಷ್ಟು ಇದಿದೆ ಕೋಕೋನಟ್ ಟ್ರೀ. ತೆಂಗು ಸುಮಾರು ಇದೆ, ಒಂದು 10-50 ಮರ ಇದೆ. ಅದರಲ್ಲಿ ಒಂದು ಕೆಲವರಲ್ಲಿ ಎಳ್ನೀರು ಬಿಡ್ತಾ ಇದೆ. ಹೌದು, ನಮಗೆ ಈ ಸಸಿಗಳೆಲ್ಲ ನಿಮಗೆ ತೆಂಗು ಎಲ್ಲಾದರೂ ಹಾಕ್ಬೇಕಂದ್ರೆ ನಿಮಗೆ ಈ ಕೃಷಿ ಇಲಾಖೆಯಲ್ಲೇ ಕೊಡ್ತಾರೆ, ಒಳ್ಳೇದು ಕೊಡ್ತಾರೆ. ನೀವೇನೇ ಡೌಟ್ ಇದ್ದು ಇದ್ರ ಬಗ್ಗೆ ಏನೇ ವೀಡಿಯೋಸ್ ನೋಡಿದ್ರು ಕೂಡ ನೀವು ಕೃಷಿ ಇಲಾಖೆಗೆ ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಯಾವ ಥರ ಅಂತ, ಯಾವುದೇ ಊರಾಗಲಿ ಎಂಥ ಹಳ್ಳಿ ಆಗಿರಲಿ, ಅವರು ಒಳ್ಳೆ ಕರೆಕ್ಟಾಗಿ ಮಾಹಿತಿ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ. ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಲೋಕಲ್ ಆನೇಕಲ್ಲಲ್ಲಿರೋರು. ನೋಡಿ, ಅವಾಗಲೇ ತೋರಿಸ್ದಂಗೆ ಇದು ನಾವು ನಮ್ಮ ತೋಟದಲ್ಲೂ ಹಾಕ್ತಿದ್ದೀವಿ. ಅವಾಗಲೇ ತೋರಿಸಿದ್ದು ಅವರೇ ಮಾಡಿಸಿದ್ದು ಹೋಲೆಲ್ಲ. ಇದು ನಾವು ರೆಡಿಮೇಡ್ ತೊಗೊಂಡಿದ್ದೀವಿ. ರೆಡಿಮೇಡಲ್ಲಿ 1 ಫೀಟಿಗೆ ಒಂದೊಂದು ಸಸಿ ಅವರೇ ಲೆಕ್ಕ ಹಾಕ್ಕೊಡ್ತಾರೆ. ಸೊ ಇದು ನಮ್ಗೆ ಇನ್ನೂ ಈಸಿ ಆಗುತ್ತೆ ನಮ್ಮ ಗಿಡ ಸಸಿ ನೆಡ್ಸೋಕ್ಕೆ. ಸೊ ಈಗ ಫಸ್ಟ್ ಲೈನ್ ಹಾಕಿದ್ದೀವಿ ಶೀಟು. ಈಗ ಇಲ್ಲಿ ಒಂದು 10 ಸಸಿ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೂ 12 ಲೈನ್ ಇದೆ. ಅದಕ್ಕೆಲ್ಲ ಚೆನ್ನಾಗಾಗಲಿ ಅಂತ ಫಸ್ಟ್ ಪೂಜೆ ಮಾಡಿ ದೇವ್ರಿಗೆ ಬೇಡ್ಕೋತಿದ್ದೀವಿ. ಫಸ್ಟ್ ಮೊದಲನೆಯ ಸಸಿಯನ್ನು ನಮ್ಮ ಅತ್ತೆ, ಪ್ರಿಯ ಅತ್ತೆಯವರು ನೆಡ್ತಿದ್ದಾರೆ. ಇವತ್ತು ಕೋಇನ್ಸಿಡೆಂಟಾಗಿ ಏನಪ್ಪ ಅಂದರೆ June 5 ಎನ್ವಿರಾನ್ಮೆಂಟ್ ಡೇ, ಪರಿಸರ ದಿನಾಚರಣೆ. ಎಲ್ಲ ಚೆನ್ನಾಗಾಗಲಿ ಅಂತ ಪೂಜೆ ಎಲ್ಲ ಆದಮೇಲೆ ಒಂದು 10 ಸಸಿ ನಾವೇ ಹಾಕ್ತೀವಿ. ಅದಾದಮೇಲೆ ಅವರು ಹಾಕ್ಕೋತಾರೆ. ನೋಡಿ, ನಮ್ಮ ಶಿವಾಂಶು ಮತ್ತು ಅವ್ರ ಅಪ್ಪನೂ ಒಂದು ಗಿಡ ನೆಡ್ತಿದ್ದಾರೆ. ಹಿಂಗೆ ಎಲ್ಲರೂ ಒಂದೊಂದು 10 ಸಸಿ ಎಲ್ಲರೂ ಒಂದೊಂದು ಹಾಕ್ಬಿಟ್ಟು ಆಮೇಲೆ ಮುಂದಕ್ಕೆ ನಮ್ಮ ತೋಟಗಾರಿಕೆಯನ್ನು ಮುಂದುವರಿಸೋಣ ಬನ್ನಿ. ನೋಡಿ, ಈಗ ನಾವು ಇವತ್ತು ಗಿಡ ನೆಡ್ತಾ ಇದ್ದೀವಿ, ಶಾಮಂತಿಗೆ ಹೂವು ನೆಡ್ತೀವಿ ಅಂತ ಹೇಳಿದ್ವಲ್ಲ. ಸೊ ಈ ಥರ ಫಸ್ಟು ತೋರ್ಸು, ಆ ಕಡೆ ಮಲ್ಚಿಂಗ್ ಮಾಡ್ತೀವಿ. ಈ ಥರ ಆ ಥರ ಮಣ್ಣನ್ನು ದಿಬ್ಬ ಕಟ್ಟಾದ್ಮೇಲೆ ನೀಟಾಗಿ ಡ್ರಿಪ್ ಪೈಪ್ ಲೈನ್ ಎಳೆದ್ಬಿಟ್ಟು ಆ ಕಡೆ ಇದೆಯಲ್ಲ ಸೆಕೆಂಡ್ ರೋ ಅಲ್ಲಿ ಇದೆ ನೋಡಿ. ಫಸ್ಟು ಈ ಥರ ನಾವು ದಿಬ್ಬೆ ಕಟ್ಕೊಂಡಿದ್ವಲ್ಲ, ದಿಬ್ಬೆ ಕಟ್ಟಾದ್ಮೇಲೆ ಅದ್ರ ಮೇಲೆ ಈ ಥರ ಪೈಪ್ ಲೈನ್ ಎಳ್ಕೋಬೇಕು. ಪೈಪ್ ಲೈನ್ ಎಳೆದ ಮೇಲೆ ಈ ಥರ ಈ ಕವರ್ ಬರುತ್ತೆ, ಮಲ್ಚಿಂಗ್ ಅಂತಾರೆ ಇದನ್ನು. ಸೊ ಇದು ನೀವು ತೊಗೊಂಡು ಬಂದು ಇದರಲ್ಲಿ ಹೋಲ್ಸ್ ಇರುತ್ತೆ. ಮುಂಚೆ ಹೋಲ್ ಇಲ್ಲದೆ ಇರೋದು ಬರ್ತಿತ್ತು, ಈಗ ರೆಡಿಮೇಡ್ ಬಿದ್ದ ಹೋಲ್ ಬರುತ್ತೆ 1 ಫೀಟ್ಗೆ ಒಂದೊಂದು. ಸೊ ಅದು ಹಾಕಿ ಅಲ್ಲಿ ಅದರೊಳಗಡೆ ಈ ಥರ ಸಸಿಗಳಿರುತ್ತೆ. ಈ ಸಸಿಗಳನ್ನ ಇದರೊಳಗಡೆ ಹಿಂಗೆ ನೆಟ್ಕೊಂಡು ಹೋಗ್ಬಿಡೋದು. ಅದಕ್ಕಿಂತ ಮುಂಚೆ ನಾವು ಅಲ್ಲೆಲ್ಲ ಲೈನಾಗಿ ಗೊಬ್ಬರ ಚೆಲ್ಲಿದ್ದೀವಿ ನೋಡಿ. ಒಂದು ಸರ್ತಿ ಗೊಬ್ಬರ ಚೆಲ್ಬಿಟ್ಟು, ಗೊಬ್ಬರ ಚೆಲ್ಲಿದ ಮೇಲೆ ಮಣ್ಣು ಸ್ವಲ್ಪ ಕೆದರ್ಬಿಟ್ಟು ಕವರ್ ಹಾಕ್ಬಿಟ್ಟು ಗಿಡ ನೆಡೋದು. ಇದು ಒಳ್ಳೆ ಬೇಸಿಕಲಿ ಮಿಕ್ಸ್ ಇರ್ತಾವೆ ನೋಡಿ. ಇವರು ಈಗ ಗೊಬ್ಬರ ಚೆಲ್ಲಿದ್ವಲ್ಲ, ಗೊಬ್ಬರ ಚೆಲ್ಲಿದ ಮೇಲೆ ಮಣ್ಣು ಸ್ವಲ್ಪ ಕೆದರ್ಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು ಮಣ್ಣು ಜೊತೆ. ಅದಕ್ಕೆ ಈ ಥರ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಇದ್ರ ಮೇಲೆ ಪೈಪ್ ಹಾಕೊಂಡ್ಬಿಡೋದು. ನೋಡಿ, ಪರಿಸರ ದಿನಾಚರಣೆಯ ದಿನದಲ್ಲಿ ನಮ್ಮ ಶಿವಪ್ಪ ಅಂಕಲ್ ಮತ್ತು ಆಂಟಿ ಮತ್ತು
ಅಂಕಲ್ಲು ಕೆಲಸ ಮಾಡ್ತಿದ್ದಾರೆ, ಗಿಡ ನೆಡ್ತಿದ್ದಾರೆ. ಹಾಯ್ ಏನ್ಬಿಡಿ ಅಂಕಲ್. ಹಾಯ್. ಥ್ಯಾಂಕ್ ಯು ಎಲ್ಲರಿಗೂ ಇಲ್ಲಿವರೆಗೂ ನೋಡಿದ್ದಕ್ಕೆ. ಈ ಥರ ಇನ್ನೂ ಫಾರ್ಮಿಂಗ್ ವ್ಲಾಗ್ಸ್ ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ. ಇನ್ನೂ ಈ ಥರ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್ ಆ್ಯಂಡ್ ಬೈ ಬಾಯ್.